ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ, ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಅರ್ಪಿತಾ, ಊರು ಬೆಂಗಳೂರು, ವಯಸ್ಸು 36 ವರ್ಷ ತುಂಬಿದೆ. ವಿದ್ಯಾರ್ಹತೆ ಪಿಯುಸಿ ಮಾಡಿದ್ದಾರೆ. ಎತ್ತರ 5.1 ಅಡಿ ಎತ್ತರ. ಬಣ್ಣ ಗೋಧಿ ಬಣ್ಣ. ಸಮಸ್ಯೆ ಎರಡನೇ ಮದುವೆ ಆಗಬೇಕು. ಆಸಕ್ತಿ ಹೊಸ ಸುಖ ನೋಡುವುದು. ಅನುಭವ ಮೊದಲೇ ಆಗಿಬಿಟ್ಟಿದೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮಹೀಂದ್ರಾ ಥಾರ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಮಸ್ಯೆಗಳು ಹೀಗಿವೆ. ಗಂಡನಿಂದ ದೂರವಾಗಿದ್ದೇನೆ. ದೈಹಿಕ ಸುಖ ಬೇಕು. ಮನೆಯ ಹಾಗೆ ಮಗುವಿನ ಜವಾಬ್ದಾರಿಯನ್ನ ವಹಿಸುವುದು ತುಂಬಾನೇ ಕಷ್ಟಕರ. ಬದುಕಿಗೆ ಒಬ್ಬ ಜೊತೆಗಾರ ಬೇಕು. ಸಂಬಂಧಿಕರು ಯಾರೂ ಇಲ್ಲ. ಸಹಾಯ ಕೇಳೋಣ ಅಂದರೆ ವ್ಯಾಪಾರ ಮಾಡುವುದಕ್ಕೂ ದುಡ್ಡು ಕೂಡ ಇಲ್ಲ. ಏನು ಮಾಡುವುದು ಅನ್ನುವುದೇ ಗೊತ್ತಾಗ್ತಾ ಇಲ್ಲ. ಸ್ನೇಹಿತ ಸಿಕ್ಕರೆ ಸಾಕು. ಓಕೆನಾ? ಜೀವನದಲ್ಲಿ ತುಂಬಾನೇ ನೊಂದಿದ್ದೇನೆ. ಹೊಸ ಬಾಳು ಬೇಕು. ಹುಡುಗನ ಗುಣಗಳು ಹೀಗಿರಲಿ. ನೋಡಲು ಹೇಗೆ ಇರಲಿ. ಶ್ರೀಮಂತ ವ್ಯಕ್ತಿ ಆಗಿರಲಿ. ಜೀವನದ ಸಮಸ್ಯೆಗಳನ್ನ ಎದುರಿಸುವ ಸಾಮರ್ಥ್ಯ ಇರಲಿ. ದೈಹಿಕ ಮಾನಸಿಕ ಎರಡು ಸುಖ ನೀಡುವಂತನಾಗಿರಬೇಕು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನ ಗಳಿಸಿಕೊಂಡಿರಬೇಕು. ನನ್ನ ಮತ್ತು ಮಗುವಿನ ಜವಾಬ್ದಾರಿ ನೋಡಿಕೊಳ್ಳುವಂತನಾಗಿರಬೇಕು. ಸ್ನೇಹಿತನ ಅವಶ್ಯಕತೆ ಇಲ್ಲ. ಗಂಡನ ಅವಶ್ಯಕತೆ ಇದೆ. ನನ್ನ ಸ್ವಭಾವ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2021ನ ಮಹೀಂದ್ರಾ ಥಾರ್ ಎಲ್ಎಕ್ಸ್ ಹಾರ್ಡ್ ಟಾಪ್ ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 14,09,000 ಆಗಿರುತ್ತೆ. 2021ನಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. 20,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2021 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1997 ಸಿಸಿ ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 2.0 ಲೀಟರ್ 14 ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 150 BHP ಮತ್ತೆ RPM ಬಂದು 5000 ಅಂತ ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 320 NM ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.